ಅದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಜೊತೆ ಕೂಡ ಮಾತಾಡಿ ಅಂತ ಒಂದು ಯಾವುದೇ ನೇಮ್ ಇಟ್ಕೊಂಡು ಗೆಲ್ಲುವುದು ಅಂದರೆ ಎಲ್ಲರೂ ಕೂಡ ಒಂದೇ ಡಿಫ್ರೆಂಟ್ ಇದೆ. 97, 99 ಇದು ಪ್ರಶ್ನೆ ಪತ್ರಿಕೆ ಹಾಗೆ OMR ಆಮೇಲೆ ಬರ್ತಾರೆ. ಮುಂದಕ್ಕೆ ಬನ್ನಿ, ನೀವು ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಅವ್ರು ಏನು ಮೇಂಟೈನ್ ಮಾಡಬೇಕು ಮಾಡಿದ್ದಾರೆ. ಬಟ್ ಇನ್ಸ್ಟಿಟ್ಯೂಷನ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಳಗಡೆ ಕೊಟ್ಟಾಗ KEAದವ್ರು ಏನು ಮಾಡಿದ್ದಾರೆ, ಲೇಟಾಗಿ ಕಳಿಸಿದ್ದಾರೆ ಪೇಪರ್. KEA ಕರೆಕ್ಟಾಗಿ ಬಂದಿದೆ, ಅವ್ರು ಟ್ರಂಕ್ ಹೊಡೆದಿದ್ದು ಸೌಂಡ್ ಬಂದಿದೆ. ಆ್ಯಕ್ಚುಲಿ ಇನ್ಸ್ಟಿಟ್ಯೂಷನ್ಸ್ ತಪ್ಪಿದೆ. ಈ ಕಾಲೇಜ್ ಮೇಲೆ ಒಂದು ಸ್ವಲ್ಪ ಕಣ್ಣಿಟ್ಟು ಒಂದು ಸ್ವಲ್ಪ ಗಮನ ಹರಿಸಿ. ಇವ್ರ ಕಾಲೇಜ್ ಲೇಟ್ ಮಾಡಿದ್ರು ಅವರು, ಹೇಗೆ ಏನು ಸ್ವಲ್ಪ ಲೇಟ್ ಮಾಡಿದ್ರು. ಪೇಪರಲ್ಲೇ ಶಫಲ್ ಮಾಡ್ಕೊಂಡಿದ್ದಾರೆ. ಯಾವ ಬಂಡಲ್ ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಪೇಪರ್ ಶಫಲ್ ಮಾಡ್ಕೊಂಡು ಆ್ಯಂಡ್ ಅದಲ್ದಲೆ ಎಕ್ಸಾಮ್ ಬರೀಬೇಕಾದ್ರೆ ಮಧ್ಯದಲ್ಲಿ ಬಂದು ಇನ್ಸ್ಟ್ರಕ್ಷನ್ಸ್ ಕೊಡೋದು. ಓಕೆ, ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಒಂದ್ಸರಿ ಪೇಪರ್ ಕೊಡೋಕೆ ಮುಂಚೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಬರ್ತಾರೆ 5 ನಿಮಿಷ ಮಧ್ಯದಲ್ಲಿ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆ ಬರ್ತಾರೆ, ಪೇಪರ್ ಹಾಕಿದ್ದಾರೆ. ಇವ್ರು ಮಾಡೋ ತಪ್ಪಿಗೆ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಏನಾಗಿದ್ದಾರೆ, ಈ ಗಲ್ಬಿಲಿ ಆಗಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ನಾವು ಹೇಳೋ ಪ್ರಕಾರ ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದವ್ರು ಏನೇ ಆದ್ರೂ ಅಕಸ್ಮಾತ್ ಸೆಲೆಕ್ಷನ್ ಆಗಲಿಲ್ಲ, ಈ ಕಾರಣ ಅವರೇ ಗೊಂದಲ ಮಾಡಿದ್ರು. ಪೇಪರ್ ಗೊಂದಲ ಮಾಡಿದ್ರು. KEAಯಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಿಲ್ಲ. ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಇದು ಮಾಡಿದ್ದಾರೆ. ಹೌದು, ಪೇಪರ್ ಮಾತ್ರ ಸ್ಟ್ಯಾಂಡರ್ಡ್ ಆಗಿತ್ತು. ಹುಡುಗರಿಗೆ ಹೇಗೆ ಬೇಕು ಪೇಪರ್ ಹಾಗೆ ಬಂದಿದೆ ನಮ್ಮ ಪ್ರಕಾರ. ಯಾಕೆಂದರೆ ನಾನು ಬರ್ತೀನಿ ಆ್ಯಕ್ಚುಲಿ ಅದರಿಂದ ಗೊತ್ತಾಗಿರೋದು ಪೇಪರ್ ಸ್ಟ್ಯಾಂಡರ್ಡ್ ಆಗಿತ್ತು. ಓಕೆ, ಅವರು ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಕ್ವಶನ್ ಪೇಪರ್ ಲಾಸ್ಟ್ ಒಂದ್ಸಲ ಹೇಳ್ತಾರೆ, ಮೊದಲೊಂದ್ಸಲ ಹೇಳ್ತಾರೆ. ಕ್ವಶನ್ ಆನ್ಸರ್ ಚೇಂಜ್ ಆಗಿದೆ. ಇದರಿಂದ ನಮಗೆ ಗೊಂದಲ 2 ರೂಮಿಂದ ಅಕ್ಕಪಕ್ಕದ ರೂಮಿಂದ ಗೊಂದಲ ಜಾಸ್ತಿಯಾಗಿ ನಮಗೆ ಫುಲ್ಲು ಬರೆಯೋಕ್ಕೆ ಫುಲ್ ಕನ್ಫ್ಯೂಷನ್ ಆಗಿತ್ತು ಸರ್. ಲಾಸ್ಟಲ್ಲಿ ಬಂದು ಹೇಳ್ತಾರೆ ಕ್ವಶನ್ ಪೇಪರ್ ಏನಕ್ಕೆ ಬರೀರಿ ಅಂತಾರೆ. ಒಂದೊಂದು ವರ್ಷಲ್ ಕೋಡ್ ಚೇಂಜ್ ಆಗಿದೆ. ಅದಕ್ಕೆ ಹೇಳಿದ್ರೆ ಇರಿ ಅಂತ 5 ನಿಮಿಷ ವೇಟ್ ಮಾಡಿದ್ರು. ನಮಗೆ ಮುಂಚಿತವಾಗಿ ಒಂದು ಬೆಲ್ ಆಯ್ತದಂಗೆ 5 ಮಿನಿಟ್ ಮುಂಚಿತವಾಗಿ ನಮಗೆ OMR ಶೀಟ್ ಬಂದಬೇಕು. ಬಂದು ಅವ್ರು ಇಂಟ್ರೊಡಕ್ಷನ್ ಕೊಟ್ಟಾದ್ಮೇಲೆ ನಾವು ಫಿಲಪ್ ಮಾಡ್ಬೇಕಾದ್ರೆ ಹೇಳ್ಬೇಕು ಸರ್. ಅವರು OMR ಶೀಟ್ 5 ನಿಮಿಷ ಆದ್ಮೇಲೆ ತಂದು ಕೊಟ್ಟರು. ಇವ್ರಿಗೆ ಗೊಂದಲ, ಕೋರ್ಟ್ ಮೇಲ್ವಿಚಾರಕರಿಗೆ ಗೊಂದಲ. ಏನು ಮಾಡೋದು, ಇವ್ರು ಅಂತಾರೆ ಹೇಳ್ತಾರೆ, ಅವ್ರಂತಾರೆ ಹೇಳ್ತಾರೆ. ಇದರಿಂದ KEAದವರು ಸ್ವಲ್ಪ ನೋಡ್ಕೊಂಡು ಮುನ್ನೆಚ್ಚರಿಕವಾಗಿ ಫಸ್ಟು ಒಂದು ಎಕ್ಸ್ಟಿಮೇಟ್ ಹಾಕೊಂಡು ಆಮೇಲೆ ಬಂದು ಏನು ಸಮಸ್ಯೆ ಏನು ಅಂತ ಇದು ಮಾಡಬೇಕು ಸರ್. ಇದರಿಂದ ಗೊಂದಲಾಗಿ ನಮಗೆ ಒಂದು 4 ಗಂಟೆ 20 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಎಕ್ಸಾಮು ಬರೀತಿದ್ದೀವ, ಇದು ಏನು ಗಲಭೆನಾ ಏನು ಹೇಳ್ತಾರೆ. ನಮ್ಗೆ ಡೋರ್ ಹಾಕಿದ್ರೆ 1% ಅಟೆಂಡ್ ಮಾಡ್ತಾರೆ. ಅದೇ ನಮಗೆ ಥಿಂಕಿಂಗು. ನಾವು ಏನಕ್ಕೆ ಬರ್ತೀವಿ ಅಂದರೆ ನಮ್ಮ ಜೀವನ ರೂಪಿಸ್ಕೊಳಕ್ಕೆ ಬರ್ತೀವಿ ಸರ್. ಆದರೆ ಇವರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ದೇ ಅವ್ರಂತಾರೆ ಹೇಳೋದು. ಈಗ ಲಾಸ್ಟ್ 5 ಮಿನಿಟ್ ಒಂದು ಬಿಲ್ ಆದಮೇಲೆ ಒಂದು ನಿಮ್ಮದು ವರ್ಷನ್ ಕೋಡ್ ಏನಾಯ್ತು ಅದನ್ನೇ ಬರೀರಿ ಅಂತಾರೆ. ಅವ್ರಂತಾರೆ ಹೇಳ್ತಾರೆ, ನೀವು ಅಂತ ಹೇಳ್ತಾರೆ. ಏನು ತಿಳ್ಕೊಳ್ಳಿ ಸರ್. ನೋಡಿ OMR ಶೀಟಲ್ಲಿ ಒಂಥರ ಇದೆ, ಕ್ವಶನ್ ಪೇಪರ್ ಒಂಥರ ಇದೆ. ಕಾಮನ್ಸೈತಿ ಇದರಿಂದ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. KEAದವ್ರು ಏನು ಅವರ ಮೇನ್ ಎಸ್ಟಿಮೇಟ್ ತಗೊಂಡು ಏನು ಮಾಡ್ತಾರೆ ಅಂತ ಅವ್ರು ತಿಳಿಸ್ಕೊಡ್ಬೇಕು. ಅಕ್ಕಪಕ್ಕದವ್ರು ಗಲಾಟೆ ಮಾಡೋದು ನಿಮ್ಗೆ ಇಷ್ಟ. ಅಕ್ಕಪಕ್ಕ ರೂಮ್ ಅಂದರೆ ಜಸ್ಟ್ 21, 22, ನಾವು 24, 25 ಇದ್ದೀವಿ ಸರ್. 6 ರೂಮಲ್ಲಿ ಫುಲ್ ಗಲಾಟೆ ಆಗಿತ್ತು. ಮಿನಿಮಮ್ 1 ಅವರ್ ಫುಲ್ ಗಲಾಟೆನೇ. ನಾವು ಇಷ್ಟ ಕ್ವಶನ್ ನೋಡ್ಕೊಂಡು ಆನ್ಸರ್ ಬರೆಯೋದು ಇಲ್ಲ, ಗಲಾಟೆನೇ ನೋಡ್ಕೊಂಡು ನಮಗೆ ಗೊಂದಲ ಆಗಿ ಎಷ್ಟೋ ಕ್ವಶನ್ ಆನ್ಸರ್ಗೆ ನಮಗೆ ಫುಲ್ ಕನ್ಫ್ಯೂಷನ್ ಆಗಿದೆ. ಫಸ್ಟ್ ಕನ್ಫ್ಯೂಷನ್ ಮೇಲ್ವಿಚಾರಕರು ವರ್ಷನ್ ಕೂಡ OMR ಶೀಟ್ ತಂದಿದ್ದೆ ಮೇನ್ ನಮಗೆ ಪ್ರಾಬ್ಲಮ್ ಇತ್ತು ಸರ್. ಲೇಟ್ ಬಂದಿದ್ದು ಅವ್ರು ಹೇಳೋದು 5 ನಿಮಿಷ ಆದಮೇಲೆ 10 ನಿಮಿಷ ಆದಮೇಲೆ ಸ್ಟಾರ್ಟ್ ಎಕ್ಸಾಮ್ ಆಗಿ ಆಮೇಲೆ ಕ್ವಶನ್ ಪೇಪರ್ ತಂದು ಕೊಡ್ತಾರೆ. ನಾವು ಇದರಿಂದ ಏನು ಮಾಡಬೇಕು? ಆಯ್ತು, ತಮ್ಮ ಹೆಸರು? ಯೋಗೇಶ್ ಬಿಆರ್. ಓಕೆ. ಬಟ್ ಆದರೆ ಭಾಳ ಡಿಸ್ಟರ್ಬೆನ್ಸ್ ಇತ್ತು. 2 ಅವರ್ಸು ಇದೆ. ಒಂದು OMR ಶೀಟ್ನ ನಂಬರ್ ಬಗ್ಗೆಯಾಗಿ ಎಲ್ಲರಿಗೂ ಗೊಂದಲವಾಗಿತ್ತು. OMR ಶೀಟು ಮತ್ತು ಪ್ರಶ್ನೆ ಪತ್ರಿಕೆ ಇದು ಬೇರೆ ಸಿಕ್ಕಿದೆ. ಈಗ ನಾವು ರೂಮ್ ನಂಬರ್ 17ರಲ್ಲಿದ್ದು 17ರಲ್ಲಿ ಬೆಲ್ ಹೊಡೆದ ತಕ್ಷಣ ನಮಗೆ ಅವರು ಮೊದಲಿಗೆ ಆನ್ಸರ್ ಇದನ್ನು ಕ್ವಶನ್ ಪೇಪರ್ನ ಸೈನ್ ಮಾಡಿಕೊಂಡು ಓಪನ್ ಮಾಡಿ ಇರಬೇಕಿತ್ತು. ಅವರಿಗೆ ಕ್ವಶನ್ ಪೇಪರೇ ಕೊಟ್ಟಿರೋದ್ರಲ್ಲಿ ಬರೀ 12 ಇದೆ. 12 ಕ್ವಶನ್ ಪೇಪರೇ ಇಲ್ಲ. ಬೆಲ್ ಆಗಿಲ್ಲ, ಎಲ್ಲ 5 ಮಿನಿಟ್ಸ್ ಆಗಿದೆ. ಅವರು ಹಾಗೆ ಅಂತ ಓಡಾಡ್ತಾ ಇದ್ದಾರೆ. ಕೊನೆಗೆ ಯಾವುದೋ ಚೇಂಜ್ ಆಗಿತ್ತು. ಬೇರೆ ಪಕ್ಕದ ರೂಮ್ನವರೆಲ್ಲ ಇದು ಮಾಡ್ತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು. ಆದರೂ ನಮ್ಮ ರೂಮ್ನಲ್ಲಿ ಒಟ್ಟಿನಲ್ಲಿ ಶಾಂತಿಯಾಗಿ ಏನೋ ಬರೀರಿ ಅಂತ ಹೇಳಿದ್ರು. ಎಕ್ಸಾಮ್ ಬರ್ಕೊಂಡಿದ್ವಿ. ಈಗ 2 ಸೇಮ್ ಇರಬೇಕಾಯ್ತಾ ಹೆಂಗೆ ಸರ್? ಸೇಮ್ ಇರಬೇಕಾಗಿತ್ತು, ಬಟ್ ಚೇಂಜ್ ಇದೆ. ಅವರೇ ಗೊಂದಲ ಮಾಡಿದ್ರು. ಪ್ರಶ್ನೆ ಪತ್ರಿಕೆ ಇದ್ರೆ ಓಕೆ.
ಕೇಳ್ತಾವೆ ಹೇಳಿದ್ದೆ ಹಾಫ್ನವರ್ ಹೆಚ್ಚುವರೆಗೆ ಕೊಡಿ ಅಂತ ಹೇಳ್ತಾರೆ. ವಾಯ್ಸ್ ಕೆಲಸ ಇದೆ ಈಗ ಬೇಡ ಬಾಲಕಿಯರ ಸರ್ಕಾರಿ ಪದವಿ ಶಾಲೆ ಗಂಧದ ಕೋಟೆ. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನಮ್ಗೆ ಕರೆ ಬಂತು, ಈ ತರ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಏನಾಗಿದೆ, ಕ್ವಶನ್ ಪೇಪರ್ ಅಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ. ಅದು OMR ಅಲ್ಲಿ ಇನ್ನೊಂದು, ಅದರ ಮೇಲೆ ಒಂದು ಸಂಖ್ಯೆ ಇರ್ತದೆ. ಈ ಎರಡು ಸಂಖ್ಯೆಗಳು ಸೇಮ್ ಇರಬೇಕು ಅನ್ನೋದು ಅಭ್ಯರ್ಥಿಗಳ ವಾದ ಆಗಿತ್ತು. ಸೊ ಅದು ಹಾಗಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ಸಂಖ್ಯೆಯನ್ನ ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ನಮ್ಗೆ 6 ಡಿಜಿಟ್ ಬಾಕ್ಸ್ ಇರ್ತದೆ, ಆ ಬಾಕ್ಸ್ ಅಲ್ಲಿ ಬರಿಬೇಕು. ಅವ್ರು ಅದನ್ನ ಬಿಟ್ಬಿಟ್ಟು ಅವೆರಡು ಸೇಮೇ ಇರಬೇಕು. OMR ಅಲ್ಲಿ ಇರ್ತಕ್ಕಂತಹ ಒಂದು ಪ್ರಿಂಟ್ ಆಗಿರ್ತಕ್ಕಂತಹ ಸೀರಿಯಲ್ ನಂಬರ್ ಮತ್ತೆ ಕ್ವಶನ್ ಪೇಪರ್ ಇರತಕ್ಕಂತಹ ಕ್ರಮ ಸಂಖ್ಯೆ ಎರಡು ಒಂದೇ ಇರಬೇಕು. ಕೆಲವರಿಗೆಲ್ಲ ಒಂದು ಇದೆ ನೋಡಿ, ಕೆಲವರಿಗೆ ಇರಬಹುದು, ಕೆಲವರಿಗೆ ಇಲ್ದೇನೆ ಇರಬಹುದು. ಅದು ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟ್ ಅಲ್ಲಿ ಬಾಕ್ಸ್ ಇರ್ತದೆ. ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆಯನ್ನ ನೀವು ತುಂಬಿ ಅಂತ ಒಂದು ಇರ್ತದೆ. ಆ ಬಾಕ್ಸ್ ಅಲ್ಲಿ ಅವರು ಬರಿಬೇಕಾಗಿತ್ತು. ಅದು ಬರೆಯೋದು ಬಿಟ್ಟು ಅವರು ಕನ್ಫ್ಯೂಸ್ ಮಾಡ್ಕೊಂಡು, ಅಭ್ಯರ್ಥಿಗಳು ಒಂದು ಗೊಂದಲ ಮಾಡ್ಕೊಂಡು, ಇಲ್ಲ ನಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬಂದಿದೆ, ನಮ್ಗೆ OMRಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಗೊಂದಲಕ್ಕೆ ಈಡಾಗಿದ್ದರು. ಮತ್ತೆ ಅವರು ಕ್ವಶನ್ ಪೇಪರ್ ನ ತಗೊಳಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಇನ್ವಿಜಿಲೇಟರ್ಸ್ ಹೇಳಿದ್ದಾರೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್, ADC ಅವರು ಮತ್ತೆ ಎಲ್ಲರೂ ತಿಳಿ ಹೇಳಿದ್ರು ಸಹ ಯಾರು ಕೇಳಿಲ್ಲ. ಸೊ ಈಗ ನಾವು ಬಂದು ವಿಸಿಟ್ ಮಾಡಿದ್ದೇವೆ, ಅವ್ರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಆ ತರ ನಿಯಮ ಇಲ್ಲ. ಈವನ್ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ಮಾತಾಡಿದ್ದೇವೆ. ಅಲ್ಲಿನ ಪ್ರಸನ್ನ ಅವರು ಡೈರೆಕ್ಟರ್ ಅವ್ರಿಗೂ ಸಹ ನಾವು ಮಾತಾಡಿದ್ದೇವೆ. ಕ್ಲಾರಿಫಿಕೇಶನ್ ಮಕ್ಕಳಿಗೆ ತಿಳಿಸಿದ್ದೇವೆ. ಆತರ ಒಂದೇ ಇರಬೇಕು ಅಂತಿಲ್ಲ. ನೀವು ಮಾತ್ರ ಎಂಟ್ರಿ ಮಾಡಬೇಕು OMR ಶೀಟ್ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ನ ಕ್ರಮ ಸಂಖ್ಯೆನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೇವೆ. ಈಗ ನಾವೆಲ್ಲ ಹೇಳಿದ್ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ. ಇದು ಕೆಲವು ಅಭ್ಯರ್ಥಿಗಳಿಂದ ಉಂಟಾದ ಗೊಂದಲ. ಅದರಿಂದಾಗಿ 2 ರೂಮಲ್ಲಿ, ಅದರಿಂದಾಗಿ ಅಲ್ಲಿರ್ತಕ್ಕಂತಹ ಉಳಿದ ಅಭ್ಯರ್ಥಿಗಳಿಗೂ ತೊಂದರೆ ಆಗಿದೆ. ಸೊ ಹಾಗಾಗಿ ಅವರು ಸುಮಾರು 10:30 ಇನ್ವಿಜಿಲೇಟರ್ ಪ್ರಶ್ನೆ ಪತ್ರಿಕೆ ಕೊಟ್ಟಾಗಿಂದ 11:30ವರೆಗೂ ಈ ತರ ಅವರು ತೊಂದರೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿ ಒಂದು ಅವಕಾಶವನ್ನ ಅವ್ರಿಗೆ ಕೊಟ್ಟಿದ್ದೇವೆ. ಆ 2 ರೂಮ್ಗಳಿಗೂ ಸಹ ಪರೀಕ್ಷೆನ ಮತ್ತೆ ಮುಂದುವರಿಸಲಿಕ್ಕೂ ಸಹ ಅವಕಾಶ ಮಾಡಿದ್ದೇವೆ. ಟೈಮಿಂಗ್ಸ್ ಸಹ ಆ 2 ರೂಮ್ಗಳಿಗೆ ಮಾತ್ರ 1 ಗಂಟೆಯನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸಮಸ್ಯೆ ಏನಿಲ್ಲ. ಅವರಿಗೆ ಕನ್ವಿನ್ಸ್ ಆಗಿದ್ದ ಅದು ನಮ್ಮ ಯಾವ್ದು ತಪ್ಪು ಇಲ್ಲ, ಇನ್ವಿಜಿಲೇಟರ್ದು ತಪ್ಪು ಇಲ್ಲ. ಎಲ್ಲಾ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, OMR ಶೀಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳು, ನಾನು ಇಂದಿನ ಪರೀಕ್ಷೆಯಲ್ಲಿ ಹಾಗೆ ಬರ್ದಿದ್ದೆ, ಇವೆರಡು ಮ್ಯಾಚ್ ಆಗ್ಬೇಕಾಗಿದೆ, ಕೆಲವರಿಗೆ ಮ್ಯಾಚ್ ಆಗುತ್ತೆ, ನಮಗೆ ಯಾಕೆ ಆಗ್ತಾ ಇಲ್ಲ, ಈ ರೀತಿಯಾಗಿ ಅವರು ಗೊಂದಲ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಆಗ್ಬೇಕು ಅಂತ ಇಲ್ಲ ಅಲ್ಲಿ. ನೀವು ಬರಿಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ ನೀವು OMR ಶೀಟ್ ಅಲ್ಲಿ ಬರಿಬೇಕು ಅಷ್ಟೇ. ಅವ್ರಿಗೆ ತಿಳಿಸಿ ಹೇಳಿದ್ದೇವೆ. ಈಗ ಬರಿತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಧನ್ಯವಾದ. ಆಕ್ಚುಲಿ ಏನು ಗೊಂದಲ ಇಲ್ಲ. ಏನಾಯ್ತು ಅಂದ್ರೆ, ನಮ್ಮ ಕ್ವಶನ್ ಪೇಪರ್ಸ್ ಅನ್ನ ಇವ್ರು ಕೊಟ್ಟಿದ್ದಾರೆ. ಯಾರು? ನಮ್ಮ ಇಂಡಿವಿಜುವಲ್. ಅಲ್ಲಿರೋ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡಿದ್ರು, ಕ್ವಶನ್ ಪೇಪರ್ ಅಲ್ಲಿರೋ ಒಂದು ಕ್ರಮ ಸಂಖ್ಯೆ, OMR ಶೀಟ್ ಅಲ್ಲಿ ಇರೋ ಒಂದು ಕ್ರಮ ಸಂಖ್ಯೆ ಎರಡು ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಆರ್ಗ್ಯೂ ಮಾಡ್ತಾ ಕೂತಿದ್ದಾರೆ. ಅವ್ರು ಹೇಳಿದ್ದಾರೆ ಆತರ ಇಲ್ಲ, ಕ್ವಶನ್ ಪೇಪರ್ ಮೇಲೆ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟ್ ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ಅಂತ ಒಂದು ಬ್ಲಾಕ್ಸ್ ಇರ್ತದೆ, ಒಂದು 6 ಡಿಜಿಟ್ ಹಿಂಗೆ ಇರ್ತದೆ, ಬಾಕ್ಸ್ಗಳು ಇರ್ತದೆ, ಅದ್ರಲ್ಲಿ ತುಂಬಿ ಅಂತ ಹೇಳಿದ್ರೆ ಇಲ್ಲ ಇವೆರಡು ಮ್ಯಾಚ್ ಆಗಲೇಬೇಕು, ನಮಗೆ ಬೇರೆ ಕ್ವಶನ್ ಪೇಪರ್ಸ್ ಬಂದಿದೆ, ನಾವು ಬರೆಯೋದಿಲ್ಲ ಅಂತ ಹೇಳಿ ಕ್ವಶನ್ ಪೇಪರ್ನ ಇಸ್ಕೊಂಡಲೇ ಗಲಾಟೆ ಮಾಡಿದ್ದಾರೆ. ಹೇಳ್ಬೇಕು ಅಂದ್ರೆ, ತುಂಬಾ ಕಠಿಣವಾಗಿ ಹೇಳ್ಬೇಕು ಅಂದ್ರೆ, ನಮ್ಗೆ ತಪ್ಪು ಅವ್ರದ್ದೇ ಇದೆ, ಅಭ್ಯರ್ಥಿಗಳು. ದೆನ್ ನಾವು ಈಗ ಬಂದು ಮತ್ತೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರ ಡೈರೆಕ್ಟರ್ಗೂ ಮಾತಾಡಿದ್ರು. ಅವರು ಸಹ ಕ್ಲಾರಿಫೈ ಮಾಡಿದ್ರು, ಆತರ ಏನೂ ಇಲ್ಲ. ಅವರು ಪ್ರಶ್ನೆ ಪತ್ರಿಕೆಲ್ಲರ ಕ್ರಮ ಸಂಖ್ಯೆನ ಅಲ್ಲಿ ಬರಿಬೇಕು ಸರ್. ಸೊ ನಾನು ಅವರಿಗೆ ಹೇಳಿದ್ದೀನಿ ಮಕ್ಕಳಿಗೆ, ನೋಡಿ ಇದು ಈ ತರ ಎಲ್ಲ ಕನ್ಫ್ಯೂಷನ್ ಮಾಡ್ತೀವಿ, ಇನ್ನೂ ಕೆಲವರು ಬೇಕಂತ ವಾದಿಸ್ಲಿಕ್ಕೆ ಬಂದ್ರು, ಈ ತರ ಮಾತಾಡಿದ್ರೆ ಹೊರಗಡೆ ಹಾಕ್ತೇವೆ, ಪೊಲೀಸರನ್ನ ಕರ್ತೀವಿ, ಕರೆಕ್ಟ್ ಆಗಿ ಬರೀರಿ, ಈ ನಂಬರ್ನ ಎಂಟ್ರಿ ಮಾಡಿ. ನಾವು ಅವರು ಬರೀತಾ ಇದ್ದಾರೆ, ಏನು ಸಮಸ್ಯೆ ಏನು
ಮಕ್ಕಳಿಗೆ ಏನು ಅಷ್ಟು ಅಭ್ಯರ್ಥಿಗಳಿಗೆ ಸ್ವಲ್ಪ ಟೈಮಿಂಗ್ ಎಕ್ಸ್ಟ್ರಾ ಮಾಡಿದ್ದೇನೆ. ಯಾಕಂದ್ರೆ ಆ 1 ಅವರ್ ಅವರು 10:30 ಇಂದ 11:30 ವರೆಗೂ ಈ ತರ ಗಲಾಟೆ ಮಾಡಿದ್ದಾರೆ. ನಮ್ಮ ಆಫೀಸರ್ಸ್ ಮಧ್ಯಾಹ್ನ ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ವಿಜಿಲೇಟರ್ ಮಾತು ಕೇಳಿಲ್ಲ, ಪ್ರಿನ್ಸಿಪಾಲ್ ಮಾತು ಕೇಳಿಲ್ಲ. ನಮ್ಮ ಎಡಿಸಿ ಅವರು ಬಂದಿದ್ದಾರೆ, ಎಸಿ ಅವರು ಬಂದಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ. ಯಾರ ಮಾತು ಅವರು ಕೇಳಿಲ್ಲ. ಬೈಕಟ್ ಮಾಡಿ ಹೊರಗಡೆ ಹೋಗ್ತೀವಿ ಅಂತ ಹೊರಟಿದ್ವಿ. ನಾವು ಹೊರಗಡೆ ಹಾಕೋದಕ್ಕಿಂತ ಮುಂಚೆ ನಾನು ಬಂದು ಕನ್ವಿನ್ಸ್ ಮಾಡಿ ಈಗ ಒಪ್ಪಿದ್ದಾರೆ. ಅವ್ರಿಗೆ ಆದ್ರೂ ಒಂದು ಅಭ್ಯರ್ಥಿಗಳು ಇನ್ನೊಮ್ಮೆ ಈ ತರ ಮಾಡಿದ್ರೆ ತುಂಬಾ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಆ ತರ ಒಂದು ಕನ್ಫ್ಯೂಷನ್ಸ್ ಇದೆ. ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು ಅಲ್ಲ. ಏನೋ ತಾವು ಇಲ್ಲ ಹಿಂದಿನ ಎಕ್ಸಾಮ್ ಅಲ್ಲಿ ನಾನು ಹಾಗೆ ಬರ್ತಿದ್ದೆ, ಏನೋ ನನಗೆ ಹಿಂದಿನ ಅದರಿಂದ ಏನೋ ಮಾಡಿದ್ದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಯಾರೋ ಒಂದು ಕೆಲವರು ಮಾಡಿರೋ ಇದಕ್ಕೆ ಇದು ತೊಂದರೆ ಆಗಿದೆ. ಬಟ್ ಈಗ ಸಮಸ್ಯೆ ಸಾಲ್ವ್ ಆಗಿದೆ. ಎಲ್ಲರಿಗೂ ಟೈಮ್ ಎಕ್ಸ್ಟೆಂಡ್ ಆಗಿದೆ. ಎಲ್ಲರಿಗೂ ಅಲ್ಲ, ಓನ್ಲಿ ಆ ರೂಮ್ 2 ರೂಮ್ಗೆ ಅಷ್ಟೇ. 2 ರೂಮ್ ಅಲ್ಲಿನ ಬರ್ತಕ್ಕಂಥ ಯಾಕಂದ್ರೆ ಒಬ್ರು ಮಾಡೋ ತಪ್ಪಿಲ್ಲ. ಆ ರೂಮ್ ಅಲ್ಲಿ ಇನ್ನೂ ಬೇರೆಯವರೆಲ್ಲ ಕೂತಿರ್ತಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಲ್ಲ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಅವರು ತಗೊಂಡೇ ಇಲ್ಲ. ಹಾಗಾಗಿ ಮತ್ತೆ ಇನ್ವಿಜಿಲೇಟರ್ಗೂ ತೊಂದರೆ ಆಗಿದೆ. ಅದರಿಂದ ನಾವು ಇದನ್ನ ರಿಸಾಲ್ವ್ ಮಾಡಿದ್ದೀವಿ. ಈಗ ಏನು ಪ್ಯಾನಿಕ್ ಆಗೋ ವಿಷಯ ಇಲ್ಲ. ಆದ್ರೂ ಒಂದು ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ಎಲ್ಲರಿಗೂ ಒಬ್ಬರಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಮಸ್ಯೆ ಏನೂ ಇಲ್ಲ. ಇದ್ದೀರಾ ಬಾಲಕಿಯರ ಸರ್ಕಾರಿ ಪದವಿ ಶಾಲೆ ಗಂಧದ ಕೋಟೆ. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನಮ್ಗೆ ಕರೆ ಬಂತು, ಈ ತರ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಏನಾಗಿದೆ, ಕ್ವಶನ್ ಪೇಪರ್ ಅಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ. ಅದು OMR ಅಲ್ಲಿ ಇನ್ನೊಂದು ಅದರ ಮೇಲೆ ಒಂದು ಸಂಖ್ಯೆ ಇರ್ತದೆ. ಈ 2 ಸಂಖ್ಯೆಗಳು ಸೇಮ್ ಇರಬೇಕು ಅನ್ನೋದು ಅಭ್ಯರ್ಥಿಗಳ ವಾದ ಆಗಿತ್ತು. ಸೊ ಅದು ಹಾಗಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ಸಂಖ್ಯೆಯನ್ನ ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ನಮ್ಗೆ 6 ಡಿಜಿಟ್ ಬಾಕ್ಸ್ ಇರ್ತದೆ. ಆ ಬಾಕ್ಸ್ ಅಲ್ಲಿ ಬರಿಬೇಕು. ಅವ್ರು ಅದನ್ನ ಬಿಟ್ಬಿಟ್ಟು ಆ 2 ಸೇಮೇ ಇರಬೇಕು. OMR ಅಲ್ಲಿ ಇರ್ತಕ್ಕಂತಹ ಒಂದು ಪ್ರಿಂಟ್ ಆಗಿರ್ತಕ್ಕಂತಹ ಸೀರಿಯಲ್ ನಂಬರ್ ಮತ್ತೆ ಕ್ವಶನ್ ಪೇಪರ್ ಇರತಕ್ಕಂತಹ ಕ್ರಮ ಸಂಖ್ಯೆ 2 ಒಂದೇ ಇರಬೇಕು. ಕೆಲವರಿಗೆಲ್ಲ ಒಂದು ಇದೆ ನೋಡಿ, ಕೆಲವರಿಗೆ ಇರಬಹುದು, ಕೆಲವರಿಗೆ ಇಲ್ದೇನೆ ಇರಬಹುದು. ಅದು ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟ್ ಅಲ್ಲಿ ಬಾಕ್ಸ್ ಇರ್ತದೆ. ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆಯನ್ನ ನೀವು ತುಂಬಿ ಅಂತ ಒಂದು ಇರ್ತದೆ. ಆ ಬಾಕ್ಸ್ ಅಲ್ಲಿ ಅವರು ಬರಿಬೇಕಾಗಿತ್ತು. ಅದು ಬರೆಯೋದು ಬಿಟ್ಟು ಅವರು ಕನ್ಫ್ಯೂಸ್ ಮಾಡ್ಕೊಂಡು ಅಭ್ಯರ್ಥಿಗಳು ಒಂದು ಗೊಂದಲ ಮಾಡ್ಕೊಂಡು, ಇಲ್ಲ ನಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬಂದಿದೆ, ನಮ್ಗೆ OMRಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಗೊಂದಲಕ್ಕೆ ಈಡಾಗಿದ್ದರು. ಮತ್ತೆ ಅವರು ಕ್ವಶನ್ ಪೇಪರ್ ನ ತಗೊಳಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಇನ್ವಿಜಿಲೇಟರ್ಸ್ ಹೇಳಿದ್ದಾರೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್, ಎಡಿಸಿ ಅವರು ಮತ್ತೆ ಎಲ್ಲರೂ ತಿಳಿ ಹೇಳಿದ್ರು ಸಹ ಯಾರು ಕೇಳಿಲ್ಲ. ಸೊ ಈಗ ನಾವು ಬಂದು ವಿಸಿಟ್ ಮಾಡಿದ್ದೇವೆ, ಅವ್ರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಆ ತರ ನಿಯಮ ಇಲ್ಲ. ಈವನ್ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ಮಾತಾಡಿದ್ದೇವೆ. ಅಲ್ಲಿನ ಪ್ರಸನ್ನ ಅವರು ಡೈರೆಕ್ಟರ್ ಅವ್ರಿಗೂ ಸಹ ನಾವು ಮಾತಾಡಿದ್ದೇವೆ. ಕ್ಲಾರಿಫಿಕೇಶನ್ ಮಕ್ಕಳಿಗೆ ತಿಳಿಸಿದ್ದೇವೆ. ಆತರ ಒಂದೇ ಇರಬೇಕು ಅಂತಿಲ್ಲ. ನೀವು ಮಾತ್ರ ಎಂಟ್ರಿ ಮಾಡಬೇಕು. OMR ಶೀಟ್ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ನ ಕ್ರಮ ಸಂಖ್ಯೆನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ನಾವೆಲ್ಲ ಹೇಳಿದ್ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ. ಇದು ಕೆಲವು ಅಭ್ಯರ್ಥಿಗಳಿಂದ ಉಂಟಾದ ಗೊಂದಲ. ಅದರಿಂದಾಗಿ 2 ರೂಮ್ ಅಲ್ಲಿ ಅದರಿಂದಾಗಿ ಅಲ್ಲಿರ್ತಕ್ಕಂತಹ ಉಳಿದ ಅಭ್ಯರ್ಥಿಗಳಿಗೂ ತೊಂದರೆ ಆಗಿದೆ. ಸೊ ಹಾಗಾಗಿ ಅವರು ಸುಮಾರು 10:30 ಇನ್ವಿಜಿಲೇಟರ್ ಪ್ರಶ್ನೆ ಪತ್ರಿಕೆ ಕೊಟ್ಟಾಗಿಂದ 11:30ವರೆಗೂ ಈ ತರ ಅವರು ತೊಂದರೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿ ಒಂದು ಅವಕಾಶವನ್ನ ಅವ್ರಿಗೆ ಕೊಟ್ಟಿದ್ದೇವೆ. ಆ 2 ರೂಮ್ಗಳಿಗೂ ಸಹ ಪರೀಕ್ಷೆಯನ್ನ ಮತ್ತೆ ಮುಂದುವರಿಸಲಿಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದೇವೆ. ಟೈಮಿಂಗ್ಸ್ ಸಹ ಆ 2 ರೂಮ್ಗಳಿಗೆ ಮಾತ್ರ 1 ಗಂಟೆಯನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸಮಸ್ಯೆ ಏನಿಲ್ಲ. ಅವರಿಗೆ ಕನ್ವಿನ್ಸ್ ಆಗಿದ್ದ ಅದು ನಮ್ಮ ಯಾವ್ದೇ ತಪ್ಪು ಇಲ್ಲ. ಇನ್ವಿಜಿಲೇಟರ್ದು ತಪ್ಪು ಇಲ್ಲ. ಎಲ್ಲಾ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, OMR ಶೀಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳು ನಾನು ಹಿಂದಿನ ಪರೀಕ್ಷೆಯಲ್ಲಿ ಹಾಗೆ ಬರ್ದಿದ್ದೆ, ಇವೆರಡು ಮ್ಯಾಚ್ ಆಗ್ಬೇಕಾಗಿದೆ, ಕೆಲವರಿಗೆ ಮ್ಯಾಚ್ ಆಗುತ್ತೆ, ನಮಗೆ ಯಾಕೆ ಆಗ್ತಾ ಇಲ್ಲ, ಈ ರೀತಿಯಾಗಿ ಅವರು ಗೊಂದಲ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಆಗ್ಬೇಕು ಅಂತ ಇಲ್ಲ ಅಲ್ಲಿ. ನೀವು ಬರಿಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ ನೀವು OMR ಶೀಟ್ ಅಲ್ಲಿ ಬರಿಬೇಕು ಅಷ್ಟೇ. ಅವ್ರಿಗೆ ತಿಳಿಸಿ ಹೇಳಿದ್ದೇವೆ. ಈಗ ಬರಿತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಧನ್ಯವಾದ.